ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 24/3/2025 ಸೋಮವಾರ. ಇವತ್ತಿನ ದಿನದ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿರ್ವಾಸ್ತು ತಜ್ಞರಾದಂತಹ ಮಂಜುನಾಥ್ ಗುರುಜಿಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರುಜಿ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತಿನ ದಿನದ ಪಂಚಾಂಗ ಹಾಗೆ ದ್ವಾದಶ ರಾಶಿಗಳ ಫಲಾಫಲ ಹಾಗೆ ನಮ್ಮ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ಯಾವ ವಿಚಾರದ ಬಗ್ಗೆ ಇವತ್ತು ಗುರೂಜಿಗಳು ತಿಳಿಸ್ಕೊಡ್ತಾರೆ? ಯಾಕಂದ್ರೆ ಇನ್ನೇನು ನಿಯರೆಸ್ಟ್ ನಾವು ಯುಗಾದಿ ಹಬ್ಬದ ಒಂದು ಸಂಭ್ರಮದಲ್ಲಿದ್ದೇವೆ. ಸೊ ಮುಂದಿನ ತಿಂಗಳು ಅಂದ್ರೆ ಯಾವ ರೀತಿಯಾಗಿರುತ್ತೆ, ಪ್ರತಿಯೊಂದು ರಾಶಿಗೂ ಆಗಿರಬಹುದು ಅಥವಾ ನೀವು ರೆಫರ್ ಮಾಡೋ ತರ ಯಾವ ಒಂದು ವಿಚಾರದ ಬಗ್ಗೆ ನೀವು ತಿಳಿಸ್ಕೊಡ್ತೀರಾ ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಗುರೂಜಿ, ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ನೋಡಿ, ಇವತ್ತು ತುಂಬ ವಿಶೇಷವಾಗಿ 24 ಮಾರ್ಚ್ 2025 ಇವತ್ತು ದಶಮಿ ತಿಥಿ. ಮತ್ತು ಇವತ್ತಿನ ಒಂದು ಕೃಷ್ಣ ಪಕ್ಷವಾಗಿದೆ. ಉತ್ತರಾಷಾಢ ನಕ್ಷತ್ರ, ಫಾಲ್ ಪರಿಘ್ನ ಯೋಗ ಅಂತ ಹೇಳ್ತೀವಿ. ಮತ್ತು ವಾರ ಒಂದು ಸೋಮವಾರ. ತುಂಬ ವಿಶೇಷವಾಗಿ ನೋಡೋದಾದರೆ ಮುಹೂರ್ತ ಶಾಸ್ತ್ರದಲ್ಲಿ ಇವತ್ತು ಒಂದು ಭಾಗದಲ್ಲಿ ರಾಹುಕಾಲ ಒಂದು 7:53 ಮತ್ತು 7:53 9:24 ರಾಹುಕಾಲ. ಯಮಗಂಡ ಕಾಲ 10:55 12:26. ಗುಳಿಕ ಕಾಲ 1:57 3:28 ಮತ್ತು ಅಭಿಜಿತ ಮುಹೂರ್ತ 12:02 12:50 ಅಭಿಜಿತ ಮುಹೂರ್ತವಾಗಿದೆ. ಮತ್ತು ಇವತ್ತಿನ ರಾಜ್ಯದ ಕಾಲಮಾನದಲ್ಲಿ ಬೆಂಗಳೂರಿನ ಕಾಲಮಾನದಲ್ಲಿ ನೋಡಿದರೆ 6:22 ಸೂರ್ಯೋದಯವಾಗಿರುವಂಥದ್ದು, 6:29 ಸೂರ್ಯಾಸ್ತ ಆಗಿರುವಂಥದ್ದು ಪಂಚಾಂಗದ ವಿಶೇಷತೆ ಆಗಿದೆ ಅಮ್ಮ. ಓಕೆ ಗುರುಜಿ, ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ರಿ. ಮುಂದುವರೆದು ರಾಶಿಗಳ ಫಲಾಫಲವನ್ನ ನೋಡ್ತಾ ಹೋಗೋಣ. ದ್ವಾದಶ ರಾಶಿಗಳಲ್ಲೇ ಮೊದಲನೇ ರಾಶಿ ಮೇಷ ರಾಶಿಯ ಇವತ್ತಿನ ಈ ದಿನ ಹೇಗಿದೆ ಗುರುಜಿ? ಮೇಷರಾಶಿಯವರು ನೀವು ದೈಹಿಕ ಅನಾರೋಗ್ಯದಿಂದ ಏನಾದರೂ ಇವತ್ತು ಬಳಲ್ತಾ ಇದ್ರೆ ಚೇತರಿಸಿಕೊಳ್ಳುವಂಥ ದಿನ ಆಗಿದ್ದೆ. ಹೆಚ್ಚು ಸಾಧ್ಯತೆ ಮತ್ತು ನಿಮ್ಮ ಒಂದು ಕ್ರೀಡಾ ಮನೋಭಾವನೆ, ನಿಮ್ಮಲ್ಲಿರುವಂಥ ಒಂದು ತೇಜೋಮಯವಾದ ಒಂದು ಚೈತನ್ಯ ಇವತ್ತು ಉತ್ಪತ್ತಿ ಆಗುವಂಥದ್ದು. ದೈಹಿಕ ಅನಾರೋಗ್ಯದಿಂದ ಹೊರಗಡೆ ಬಂದು ಚೈತನ್ಯಯುತವಾಗಿರುವಂಥ ದಿನ ಇವತ್ತು ಮೇಷರಾಶಿಯವರದಾಗಿರುತ್ತೆ. ಚೈತನ್ಯ ದಿನವಾದಂತಹ ದಿನವನ್ನ ಇವತ್ತಿನ ಮೇಷರಾಶಿಯವರು ಕೂಡ ಪಡೆದುಕೊಳ್ತಾ ಹೋಗ್ತಾರೆ. ಗುರುಜಿ, ಮುಂದಿನ ರಾಶಿ ವೃಷಭ ರಾಶಿಯ ಬಗ್ಗೆ ನೋಡೋಣ. ಗುರುಜಿ, ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ಏನೋ ಸ್ವಲ್ಪ ಏರುಪೇರುಗಳು ಕಾಣುವಂಥದ್ದು, ಒತ್ತಡ ಜಾಸ್ತಿ ಇರುವಂಥದ್ದು ಮತ್ತು ಇದರಿಂದ ನೀವು ಅನಾರೋಗ್ಯಕ್ಕೊಳಗಾಗಿ ಯಾವುದೇ ರೀತಿ ಅಲಕ್ಷ್ಯ ಮಾಡದಿರ ಏನಾದರೂ ಅದಕ್ಕೆ ಅದರ ವಿಚಾರವಾಗಿ ನೀವು ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು, ಚುಚ್ಚುಮದ್ದುಗಳನ್ನು ತಗೊಳ್ಳುವಂಥದ್ದು ವಾಸಿ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಓಕೆ, ವೃಷಭ ರಾಶಿಯವರು ಯಾವ ಕಡೆ ದಿಕ್ಕಿನಲ್ಲಿ ಪ್ರಯಾಣವನ್ನು ಬೆಳೆಸಬೇಕು? ವೃಷಭ ರಾಶಿಯವರಿಗೆ ದಕ್ಷಿಣದ ದಿಕ್ಕು ಒಳ್ಳೆಯದು. ದಕ್ಷಿಣ ದಿಕ್ಕದ ವಿಚಾರವಾಗಿ ಪ್ರಯಾಣ ಬೆಳೆಸ್ಬೋದು, ಅದು ಒಳಿತಾಗಿರುವಂಥದ್ದು ವಿಚಾರ ನೋಡ್ತಾ ಇದ್ದಾರೆ. ಓಕೆ ಗುರುಜಿ, ಮುಂದುವರೆದು ವೃಷಭ ರಾಶಿಯ ಬಗ್ಗೆ ತಿಳಿದುಕೊಂಡ್ವಿ. ಮುಂದಿನ ರಾಶಿ ಮಿಥುನ ರಾಶಿಯ ಇವತ್ತಿನ ದಿನ ಹೇಗಿದೆ ಗುರುಜಿ? ಮಿಥುನ ರಾಶಿಯವರಿಗೆ ನಿಮ್ಮ ಮಗುವಿನಂಥ ಸ್ವಭಾವ ಇವತ್ತು ಕಾಣಿಸಿಕೊಳ್ಳುವಂಥದ್ದು ಮತ್ತು ಉತ್ತಮ ಉಲ್ಲಾಸ ಮನಸ್ಥಿತಿಯಲ್ಲಿರ್ತೀರ. ಖುಷಿಯಾಗಿರುವಂಥ ದಿನ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುವಂಥದ್ದು. ವ್ಯಾಪಾರಸ್ಥರಲ್ಲಿ ಒಳ್ಳೆಯ ವ್ಯಾಪಾರ ಇವತ್ತು ನಿಮಗೆ ಆಗುವಂಥದ್ದು. ಓಕೆ, ಮಿಥುನ ರಾಶಿಯವರಿಗೂ ಕೂಡ ಇವತ್ತಿನ ದಿನ ಒಳ್ಳೆಯದಾಗಿದೆ. ಗುರೂಜಿ, ಮುಂದುವರೆದು ಕರ್ಕಾಟಕ ರಾಶಿಯ ಬಗ್ಗೆ ದಿನ ಭವಿಷ್ಯ ಹೇಗಿದೆ? ಕರ್ಕಾಟಕ ರಾಶಿಯವರಿಗೆ ನಿಮ್ಮ ದೈಹಿಕ ಬಲವನ್ನು ನಿರ್ವಹಿಸಲು ನೀವು ಹೆಚ್ಚು ನಿಮ್ಮ ಒಂದು ಮನೋರಂಜನೆ ವಿಚಾರವಾಗಿ ತೊಡಗಿಕೊಳ್ಳಿ. ಅಂದರೆ ನೀವು ಒಂದು ಕ್ರೀಡೆಯಲ್ಲಿರ್ಬೋದು ಅಥವಾ ನಿಮ್ಗೆ ಯಾವುದು ಮನೋರಂಜನೆ ವಿನೋದಕ್ಕಾಗಿ ಯಾವ್ದು ಬರುತ್ತೋ ಆ ವಿಚಾರದಲ್ಲಿ ತೊಡೆದುಕೊಳ್ಳಿದ್ರೆ ಒಳ್ಳೆಯದು ಅಂತ ಹೇಳ್ತೀವಿ. ವ್ಯಾಪಾರಸ್ಥರಿಗೆ ಮತ್ತು ಉದ್ಯೋಗಸ್ಥರಿಗೆ ಇವತ್ತು ಶುಭವಾಗಿರುವಂಥ ದಿನ ಕರ್ಕಾಟಕ ರಾಶಿಯವರಿಗೆ ಆಗಿರುವಂಥ ವಿಚಾರವಾಗಿದೆ. ಗುರುಜಿ, ಇವತ್ತು ನಾವು 4 ರಾಶಿಗಳ ಫಲಾಫಲವನ್ನ ತಿಳಿದುಕೊಂಡ್ವಿ. ಈಗ ನಮಗೆ ಒಂದು ಪ್ರಶ್ನೆ ಬಂದಿದೆ ಗುರುಜಿ ವಾಟ್ಸಪ್ನಲ್ಲಿ. ಸೊ ಆ ಪ್ರಶ್ನೆನ ನಾನು ನಿಮಗೆ ಕೇಳ್ತಾ ಹೋಗ್ತೀನಿ. ಸೊ ಇವರು ಹೆಸರು ಬೇಡ ಊರು ಬೇಡ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗೆ ಇವರು ಹುಟ್ಟಿದ ದಿನಾಂಕವನ್ನ ನಮಗೆ ಸರಿಯಾಗಿ ತಿಳಿಸಿಲ್ಲ ಗುರುಜಿ, ಸಮಯ ಮಾತ್ರ ತಿಳಿಸಿದ್ದಾರೆ. ರಾತ್ರಿ 12 ಗಂಟೆ, ಸ್ಥಳ ಚನ್ನಪಟ್ಟಣ. ಹಾಗೆ ಇಯರ್ ಕೊಟ್ಟಿದ್ದಾರೆ, ನಮ್ಗೆ ತಿಂಗಳು ಮತ್ತೆ ದಿನವನ್ನ ಅವರು ಕಳಿಸಿಲ್ಲ. ಇಯರ್ ಅನ್ನ ಕಳಿಸಿದ್ದಾರೆ 1988. ಸೊ ಇವರು ಕೇಳ್ತಾ ಇರುವಂತಹ ಒಂದು ಪ್ರಶ್ನೆ ಬಂದು ಮಕ್ಕಳ ಬಗ್ಗೆ ಕೇಳ್ತಾ ಇದ್ದಾರೆ. ನನ್ಗೆ ಮದುವೆ ಆಗಿ ತುಂಬಾ ವರ್ಷಗಳಾಗಿದೆ, ಸೊ ಆದ್ರೂ ಕೂಡ ನಮ್ಗೆ ಮಕ್ಕಳ ಭಾಗ್ಯ ಇನ್ನೂ ಕೂಡ ಇಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ ಗುರುಜಿ.
ಸೊ ನೋಡಿ, ನಾವು ಇವರಿಗೆ ಸರಿಯಾಗಿ ದಿನಾಂಕ ಕೊಟ್ಟಿಲ್ಲ ಅಂದರೆ ಪ್ರಶ್ನಾಶಾಸ್ತ್ರದ ಮೂಲಕ ಇವರಿಗೆ ಉತ್ತರವನ್ನು ಕೊಡ್ತಾ ಹೋಗ್ತೀವಿ. ನಾವು ಇವತ್ತಿನ ದಿನ ಕಾಲಮಾನದಲ್ಲಿ ಸೋಮವಾರ ಬೆಳಿಗ್ಗೆ ಸ್ಟುಡಿಯೋದಲ್ಲಿ ನಾವು ಈ ಒಂದು ಎಪಿಸೋಡ್ನ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಸೊ ಈ ಸೋಮವಾರದ ಇವತ್ತಿನ ಪ್ರಶ್ನೆಯನ್ನು ತಗೊಂಡಾಗ ಅವರು ಕೇಳಿರುವಂಥ ಪ್ರಶ್ನಾ ಹೋರಾಶಾಸ್ತ್ರ ಬಂದು ಇವತ್ತು 24/3/2025 ಕೇಳಿರುವಂಥ ಪ್ರಶ್ನೆ ಮಕ್ಕಳ ವಿಚಾರವಾಗಿ ಕೇಳಿದ್ದಾರೆ. ಇವತ್ತಿನ ಸಮಯದಲ್ಲಿ ನಾವು ನೋಡೋದಾದರೆ ಹೋರಾಧಿಪತಿ ಅಂತ ಹೇಳ್ತೀವಿ, ಇಲ್ಲಿ ನಡೀತಾ ಇರುವಂಥದ್ದು ಸೂರ್ಯ ಹೋರ ನಡೀತಾ ಇದೆ. ಸೊ ಇವರು ಯಾರು ಪ್ರಶ್ನೆ ಕೇಳಿದರೆ ಇವತ್ತಿನ ಗೋಚಾರ ಸಮಯದಲ್ಲಿ ಸೂರ್ಯನಿಗೆ ರಾಹುಕೇತುವಿನ ಬಂಧನ ಇರೋದ್ರಿಂದ ಸುಮಾರು ವರ್ಷದಿಂದ ಅವ್ರು ಹೇಳಿರುವ ಹಾಗೆ ಅವರಿಗೆ ಸುಮಾರು ಎಷ್ಟು ವರ್ಷದಿಂದ ಅಂತ ಹೇಳಿರುವಂಥದ್ದು? ಎಷ್ಟು ವರ್ಷದಿಂದ ಅಂತ ಹೇಳಿಲ್ಲ, ಬಟ್ ಮದುವೆ ಆಗಿ ತುಂಬಾ ವರ್ಷಗಳಾಗಿದೆ, ನನಗೆ ಇನ್ನೂ ಮಗು ಆಗಿಲ್ಲ ಅಂತ ಕೇಳಿ, ಯಾವಾಗ ನನಗೆ ಮಕ್ಕಳ ಭಾಗ್ಯ ಲಭಿಸುತ್ತೆ ಅಂತ ನೋಡಿ. ಇವ್ರು ಕೇಳಿರುವ ಪ್ರಶ್ನಾ ಹೋರ ಸಮಯದಲ್ಲೇ ಸೂರ್ಯನ ಜೊತೆನಲ್ಲಿ ರಾಹು, ಶುಕ್ರ, ಬುಧ ಇರೋದ್ರಿಂದ ಇವರಿಗೆ ಪೂರ್ಣ ಪ್ರಮಾಣದಲ್ಲಿ ಕಾಳಸರ್ಪ ದೋಷ ಅಥವಾ ಪಿತೃದೋಷ ಅಂತ ಕಂಡು ಬರ್ತಾ ಇದೆ ಅಮ್ಮ ಇವರ ಜಾತಕದಲ್ಲಿ. ಸೊ ಅಂದ್ರೆ ಇವರು ಪ್ರಶ್ನಾ ಹೋರಾಶಾಸ್ತ್ರ ಅವರು ಕೊಟ್ಟಿರುವಂತ ಮಾಹಿತಿ ಪೂರ್ಣವಾಗಿ ಇಲ್ಲದೆ ಇರೋದ್ರಿಂದ ನಾವು ಪ್ರಶ್ನಾಶಾಸ್ತ್ರದ ಮುಖಾಂತರ ಉತ್ತರ ಕೊಡ್ತಾ ಇದೀವಿ. ಇದರ ಪರಿಹಾರಗಳು ತಾವು ಮಾಡಿಸಿಲ್ಲ ಅಂದ್ರೆ ಮಾಡಿಸಿ, ಪಿತೃ ಶಾಂತಿ ಮತ್ತು ರಾಹುಕೇತು ಶಾಂತಿ ಮಾಡಿಸಿ. ಅದು ನೀವು ಆಲ್ರೆಡಿ ಈಗ ಮಾಡಿಸಿರೋ ವಿಚಾರ ಆದ್ರೆ ಯಥೇಚ್ಛವಾಗಿ ಒಂದು ಸಂತಾನ ಗೋಪಾಲ ವ್ರತ ಮಾಡುವಂಥದ್ದು, ಮತ್ತೆ ಸಂತಾನ ಗೋಪಾಲ ಹೋಮವನ್ನು ಮಾಡಿಸುವಂಥದ್ದು, ಅಥವಾ ಸಂತಾನ ಗೋಪಾಲ ಮಂತ್ರ ಕೂಡ ಬರುವಂಥದ್ದು. ಸೊ ಅದನ್ನ ಉಚ್ಚಾರಣೆ ಸ್ವಲ್ಪ ಕಷ್ಟ ಆದರೂ ಕೂಡ ಕೆಲವೊಂದು ಪುಸ್ತಕಗಳು ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ, ಅದರಲ್ಲಿ ಸಂತಾನ ಗೋಪಾಲ ವಿಚಾರವಾಗಿ ಹೋಮ, ಹವನ, ಮಂತ್ರ ಮತ್ತು ಅದರ ವಿಚಾರವಾಗಿ ಹೇಗೆ ಪೂಜಾ ಕೈಂಕರ್ಯಗಳನ್ನು ಮಾಡಬೇಕು ಅಂತ. ಮತ್ತು ಮದ್ದೂರಲ್ಲಿ ಅಪ್ರಮೇಯ ದೇವಸ್ಥಾನ ಅಂತ ಕೃಷ್ಣನ ಸಂಬಂಧಿತವಾಗಿ ಒಂದು ದೇವಸ್ಥಾನ ಇದೆ. ಅಲ್ಲಿ ಹೋಗಿ ಇವರು ಸಂಕಲ್ಪ ಮಾಡ್ಕೊಂಡು ಬರುವಂಥದ್ದು, ದಂಪತಿ ಸಮೇತರಾಗಿ ಅಲ್ಲಿ ಹೋಗಿ ಸಂಕಲ್ಪ ಮಾಡ್ಕೊಂಡು ಬಂದು ಅವ್ರಿಗೆ ಏನಾದರೂ ಕೃಷ್ಣನಿಗೆ ಒಂದು ಕಾಣಿಕೆ ಒಂದು ಸಲ್ಲಿಸ್ತೀವಿ ಅಂತ ಅಂದ್ಕೊಂಡು ಬಂದರೆ ಇವರಿಗೆ ಬರುವಂಥ ದಿನಗಳಲ್ಲಿ ಪ್ರಶ್ನಾ ಸಮಯದಲ್ಲಿ ನೋಡಿದ್ರೆ ಆಗಸ್ಟ್ ನಂತರ, ಈ ವರ್ಷದ ಆಗಸ್ಟ್ ನಂತರ ಮಕ್ಕಳಾಗುವಂಥ ವಿಚಾರ ನೋಡ್ತಾ ಬರ್ತೀವಿ. ಓಕೆ, ಸೊ ಇವರು ಯಾರು ಊರು ಬೇಡ ಅಂತ ಹೇಳಿ ತಿಳಿಸಿದ್ರು, ಹಾಗೆ ನಿಮ್ಮ ಸ್ಥಳ ಚನ್ನಪಟ್ಟಣ ಅಂತ ಹೇಳಿದ್ರಿ. ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ನೀವು ಮತ್ತಷ್ಟು ಪ್ರಶ್ನೆಗಳನ್ನ ಹೊಂದಿದ್ದು ನಾವು ಗುರೂಜಿನ ನೇರವಾಗಿ ಮಾತಾಡಿಸ್ಬೇಕು, ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಗುರೂಜಿ, ಮುಂದುವರೆದು ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡ್ತಾ ಇದ್ವಿ, ಕರ್ಕಾಟಕ ರಾಶಿಯವರೆಗೆ ತಿಳ್ಕೊಂಡಿದ್ವಿ. ಈಗ ಮುಂದಿನ ರಾಶಿ ಸಿಂಹ ರಾಶಿಯ ದಿನ ಭವಿಷ್ಯ ಹೇಗಿದೆ ಗುರೂಜಿ? ಸಿಂಹ ರಾಶಿಯವರು ಇವತ್ತಿನ ಸ್ಪರ್ಧಾತ್ಮಕ ದಿನವನ್ನು ಒಳ್ಳೆಯ ದೃಷ್ಟಿಕೋನದಿಂದ ನೀವು ಅನುಭವಿಸ್ತೀರಾ. ಅಂದರೆ ಆ ಕಾಂಪಿಟೇಷನ್ನ ಎಂಜಾಯ್ ಮಾಡುವಂಥದ್ದು ದಿನ, ಮತ್ತು ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ. ಮತ್ತು ಸುತ್ತಲಿನ ಜನರು, ನಿಮ್ಮ ಮಿತ್ರರು, ಬಂಧು ಮಿತ್ರರಿಂದ ನಿಮಗೆ ಸಲಹೆ ಸೂಚನೆಗಳು ಕೂಡ ಸಿಗುತ್ತೆ, ಮತ್ತು ನಿಮಗೆ ಅವರಿಂದ ಸಪೋರ್ಟ್ ಕೂಡ ಸಿಗುವಂಥ ದಿನ ಸಿಂಹ ರಾಶಿಯವ್ರದ್ದಾಗಿರುತ್ತೆ. ಸಿಂಹ ರಾಶಿಯವರ ಈ ದಿನ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಗುರೂಜಿಗಳು ಕೂಡ ತಿಳಿಸಿದ್ರು. ಮುಂದುವರೆದು ಕನ್ಯಾ ರಾಶಿಯ ಇವತ್ತಿನ ದಿನ ಯಾವ ರೀತಿಯಾಗಿದೆ, ಇದು ಶುಭವೋ ಅಶುಭವೋ ಗುರೂಜಿ? ಕನ್ಯಾ ರಾಶಿಯವರಿಗೆ ನಿಮ್ಮ ಉತ್ತಮ ಸ್ನೇಹಿತರೊಂದಿಗೆ ಉಚಿತ ಸಮಯವನ್ನು ಆನಂದಿಸಲು ಇವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಕಲ್ಪನೆಗೆ ತಕ್ಕಂಗೆ ನಿಮ್ಮ ದಿನ ಇವತ್ತು ಕೂಡಿ ಬರುವಂಥದ್ದು, ಮತ್ತು ನಿಮ್ಮ ಕಲ್ಪನೆ ತಕ್ಕಂಗೆ ನಿಮ್ಮ ಕೆಲಸ ಕಾರ್ಯಗಳು ಅಡಚಣೆ ಇದ್ರೂ ಕೂಡ ಈ ಒಂದು ಸ್ನೇಹಿತರ ಸಹಾಯದಿಂದ ಹೆಚ್ಚು ಸಮಯ ಅವರು ಅನುಕೂಲತೆಗಳಿಂದ ಈ ಒಂದು ದಿನ ನಿಮಗೆ ಸಂಪೂರ್ಣತೆಯನ್ನು ಕೊಡುವಂಥದ್ದಾಗಿದೆ. ಓಕೆ, ಸೊ ಕನ್ಯಾ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ಫಲಪ್ರದವಾಗಿದೆ, ತುಂಬಾ ಶುಭದಾಯಕವಾಗಿದೆ ಅಂತ ಹೇಳಿ ಗುರೂಜಿಗಳು ಕೂಡ ತಿಳಿಸ್ಕೊಟ್ರು. ಮುಂದಿನ ರಾಶಿ ತುಲಾ ರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ. ತುಲಾ ರಾಶಿಯವರಿಗೆ ಸ್ವಲ್ಪ ದಾಂಪತ್ಯದ ವಿಚಾರದಲ್ಲಿ ಏನೋ ಕಿರಿಕಿರಿಗಳು, ಅದಕ್ಕೆ ನೀವು ಹೆಚ್ಚು ಜೀವನ ಸಂಗಾತಿಯೊಂದಿಗೆ ಉಚಿತ ಸಮಯವನ್ನು ನೀಡಿ ಅವರ ಜೊತೆ ಚರ್ಚೆ ಮಾಡ್ಕೊಳ್ಳಿ. ಏನು ಕಿರಿಕಿರಿಗಳು, ಎಲ್ಲಿ ಸಮಸ್ಯೆಗಳು ಬರ್ತಿದೆ ಅಂತ ಒಂದು ಸ್ವಲ್ಪ ತಿಳ್ಕೊಳ್ಳಿ. ಆ ವಿಚಾರವಾಗಿ ಹೆಚ್ಚು ಸಮಯ ನೀಡೋದ್ರಿಂದ, ಚರ್ಚೆ ಮಾಡೋದ್ರಿಂದ ಮತ್ತು ಹಿರಿಯರ ಸಲಹೆಯಿಂದ ನಿಮ್ಮಲ್ಲಿ ಬರುವಂಥ ಕಿರಿಕಿರಿ ಕಲಹಗಳು ಇವತ್ತು ದೂರವಾಗುತ್ತೆ. ಓಕೆ, ತುಲಾ ರಾಶಿಯವರಿಗೆ ಇವತ್ತಿನ ಕಿರಿಕಿರಿ ಕಲಹಗಳು ಸ್ವಲ್ಪ ಸಮಯವನ್ನ ನೀಡೋದ್ರ ಮುಖಾಂತರವಾಗಿ ನೀವು ಅದನ್ನ ದೂರ ಮಾಡ್ಕೊಳ್ಬಹುದು ಅಂತ ಹೇಳಿ ಗುರೂಜಿಗಳು ಕೂಡ ತಿಳಿಸಿದ್ರು. ಮುಂದುವರೆದು ವೃಶ್ಚಿಕ ರಾಶಿಯ ಇವತ್ತಿನ ದಿನ ಹೇಗಿದೆ ಗುರೂಜಿ ನೋಡೋಣ. ವೃಶ್ಚಿಕ ರಾಶಿಯವರು ಇವತ್ತು ಮೋಜು ಮತ್ತು ಅವರ ಒಂದು ಟ್ರಾವೆಲಿಂಗ್ ಪ್ಲಾನ್ಸ್ ಅಂತ ಏನು ಹೇಳ್ತೀವಿ, ವಿನೋದಕ್ಕಾಗಿ ಸಮಯ ತೆಗೆದಿಡುವಂಥದ್ದು ನೋಡ್ತಾ ಬರ್ತೀವಿ. ಇದರಿಂದ ಅವರ ದಿನ ಇವತ್ತು ಆನಂದಮಯವಾಗಿರುವಂಥದ್ದು, ಮತ್ತು ನಿಮ್ಮ ಪೋಷಕರು ಮತ್ತು ಬಂಧು ಮಿತ್ರರ ಸಹಾಯದಿಂದ ಕೂಡ ನಿಮಗೆ ಯಾವುದೇ ಒತ್ತಡಗಳಿದ್ರೂ ಕೂಡ ಇವತ್ತಿನ ದಿನ ನಿರ್ವಹಣೆ ಆಗುವಂಥದ್ದು. ಓಕೆ, ವೃಶ್ಚಿಕ ರಾಶಿಯ ಬಗ್ಗೆ ತಿಳ್ಕೊಂಡ್ವಿ. ಮುಂದುವರೆದು ಧನು ರಾಶಿಯ ವಿಚಾರ ನೋಡೋಣ ಗುರೂಜಿ, ಇವತ್ತಿನ ಅವರಿಗೆ ದಿನ ಭವಿಷ್ಯ ಯಾವ ರೀತಿಯಾಗಿದೆ? ಧನುರಾಶಿ ಬಿಡುವಿರದ ಕಾರ್ಯಕ್ರಮದ ಹೊರತಾಗಿ ಕೂಡ ಆರೋಗ್ಯ ಇವತ್ತು ಚೆನ್ನಾಗಿರುತ್ತೆ. ನಿಮ್ಮ ಸೃಜನಶೀಲ ಪ್ರತಿಭೆ ಸರಿಯಾಗಿ ಬಳಸಿದ್ದಲ್ಲಿ ನಿಮಗೆ ಅತ್ಯಂತ ಲಾಭಕರವಾಗಿ ಇವತ್ತಿನ ದಿನ ಸಾಬೀತಾಗುವಂಥದ್ದು. ಓಕೆ, ಧನುರಾಶಿಯವರಿಗೂ ಕೂಡ ಇವತ್ತಿನ ದಿನ ತುಂಬಾ ಒಳ್ಳೆಯದಾಗಿರುವಂಥದ್ದು. ಮುಂದುವರೆದು ಮಕರ ರಾಶಿಯ ಬಗ್ಗೆ ನೋಡೋಣ ಗುರೂಜಿ, ಹೇಗಿದೆ ಇವತ್ತಿನ ಈ ದಿನ ಇವರಿಗೆ? ಮಕರ ರಾಶಿ ನಿಮ್ಮ ಯೋಗ ಧ್ಯಾನದಿಂದ ದಿನ ಪ್ರಾರಂಭಿಸುವಂಥದ್ದು ಒಳ್ಳೆಯದು ಅಂತ ಹೇಳ್ತೀವಿ. ಮತ್ತು ನೀವು ಮಾಡುವಂಥ ಒಂದು ಹೆಚ್ಚು ಶ್ರಮ ಪ್ರಯೋಜನಕರವಾಗಿರುವಂಥದ್ದು, ದಿನವಿಡೀ ಶಕ್ತಿ ಉಳಿಯುತ್ತದೆ. ಓಕೆ, ಮಕರ ರಾಶಿಯ ಬಗ್ಗೆ ತಿಳ್ಕೊಂಡ್ವಿ ಗುರೂಜಿ. ಈಗ
ಕುಂಭ ರಾಶಿಯ ದಿನ ಭವಿಷ್ಯವನ್ನ ನೋಡೋಣ ಗುರುಜಿ. ಹೇಗಿದೆ ಇವತ್ತಿನ ದಿನ ಇವರಿಗೆ? ನಿಮ್ಮ ಬಹುಕಾಲಿಕ ಕಾಯಿಲೆ ಸ್ವಲ್ಪ ಇವತ್ತಿನ ದಿನ ಕಾಡ್ಬೋದು, ಅತೃಪ್ತಿ ಅಂತ ಹೇಳ್ತೀವಿ. ಕುಟುಂಬದಲ್ಲಿ ಸಂತೋಷ ಮರುಸ್ಥಾಪಿಸಲು ಇವತ್ತಿನ ದಿನ ಚೆನ್ನಾಗಿರುವಂಥದ್ದು. ಹೆಚ್ಚು ಹೆಚ್ಚು ಸಮಯ ಕುಟುಂಬದವರಿಗೆ ಒಂದು ನೀಡಿ ಅವರ ಜೊತೆ ಕಾಲ ಕಳೆಯಿರಿ. ದಿನ ತುಂಬ ಚೆನ್ನಾಗಿರುತ್ತೆ. ರಾಶಿಗಳಲ್ಲೇ ಕೊನೆಯ ರಾಶಿ ಮೀನ ರಾಶಿಯ ಇವತ್ತಿನ ದಿನ ಹೇಗಿದೆ ಗುರುಜಿ ಇವರಿಗೆ? ಮೀನರಾಶಿಯವರಿಗೆ ಇತರರನ್ನು ಟೀಕಿಸುವ ಅಭ್ಯಾಸದಿಂದ ನಿಮ್ಮಲ್ಲೇ ಕೆಲವು ಟೀಕೆಗಳು ವ್ಯಕ್ತವಾಗಬಹುದು, ನಿಮ್ಮ ವಿರುದ್ಧನೇ ಟೀಕೆ ವ್ಯಕ್ತವಾಗಬಹುದು. ಆದಷ್ಟು ನಿಮ್ಮಲ್ಲಿ ಇರುವಂಥ ನ್ಯೂನತೆಗಳನ್ನು ಸರಿದೂಗಿಸಿ ಚರ್ಚೆ ಮುಖಾಂತರ ಅದರ ಮೇಲ್ಗಡೆ ನೀವು ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ನಿಮ್ಮ ಹಾಸ್ಯ ಪ್ರಜ್ಞೆ ಇವತ್ತು ಜಾಗೃತ ಆಗುವಂಥದ್ದು, ಅದರಿಂದ ಬರುವಂಥ ಕಷ್ಟಗಳು ದೂರ ಆಗುವಂಥ. ಓಕೆ ಗುರುಜಿ, ಸೊ ದ್ವಾದಶ ರಾಶಿಗಳ ಫಲಾಫಲವನ್ನ ನಾವು ನೋಡಿದ್ವಿ. ಹಾಗೆ ಗುರುಜಿ ಮತ್ತೊಂದು ಪ್ರಶ್ನೆ ಬಂದಿದೆ, ನಾವು ಪ್ರಶ್ನೆನ ತಗೊಳ್ಳೋಣ. ಸೊ ಇವರ ಹೆಸರು ಬಂದು ಅಭಿಷೇಕ್ ಅಂತ ಹೇಳಿ. ಓಕೆ, ಇವರು ದಿನಾಂಕ 16/3/1983 ಅಂತ ಹೇಳಿ ನಮ್ಗೆ ಡೇಟ್ ಆಫ್ ಬರ್ತ್ ನ ಕಳಿಸಿದ್ದಾರೆ. ಹಾಗೆ ಸಂಜೆ 7:30 ಸಮಯ. ಇವರು ಹುಟ್ಟಿರುವಂತದ್ದು ರಾಜಸ್ಥಾನ್, ಆ ಸ್ಥಳವನ್ನ ನಮ್ಗೆ ಕಳಿಸಿದ್ದಾರೆ. ಇವ್ರು ಕೇಳ್ತಾ ಇರುವಂತಹ ಪ್ರಶ್ನೆ ಅವರ ಬಿಸ್ನೆಸ್ ವಿಚಾರದ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಗುರುಜಿ. ನೋಡಿ, ಅಭಿಷೇಕ್ ಅವ್ರು ಕೊಟ್ಟಿರೋದು 16/3/83 7:30. ಅಭಿಷೇಕ್ ಅವ್ರ ವಿಚಾರ ನೋಡಿದ್ರೆ ಕನ್ಯಾ ಲಗ್ನದ ಒಂದು ಜಾತಕ ಇಲ್ಲಿ ಆಗಿರುವಂಥದ್ದು ಅಭಿಷೇಕ್ ಅವ್ರದ್ದು. ಸೊ ಅದ್ರ ಜೊತೆನಲ್ಲಿ ರಾಶಿಗೆ ಸಂಬಂಧಪಟ್ಟಂಥದ್ದು ಚಂದ್ರ ಮಹಾದಶೆ, ಚಂದ್ರ ಭುಕ್ತಿ ನಡೀತಾ ಇದೆ. ಸೊ ಇವರ ನಕ್ಷತ್ರ ಅಧಿಪತಿ ಒಂದು ರೇವತಿ ನಕ್ಷತ್ರ, ಬುಧನ ಆಧಿಪತ್ಯ ಬರುತ್ತೆ. ಸೊ ಇವರಿಗೆ ಬಿಸ್ನೆಸ್ ವಿಚಾರದಲ್ಲಿ, ಇವರು ಹಣಕಾಸಿನ ವಿಚಾರದಲ್ಲಿ ನಡೀತಿರುವ ದಶಾಭುಕ್ತಿನಲ್ಲಿ ಚಂದ್ರದಶೆ, ಚಂದ್ರ ಭುಕ್ತಿ ನಡೀತಾ ಇರೋದ್ರಿಂದ ಕೊನೆಯ ಒಂದು 6 ತಿಂಗಳಿಂದ ಇವರಿಗೆ ಬಿಸ್ನೆಸ್ ಅಲ್ಲಿ ಏರುಪೇರುಗಳನ್ನ ವಿಚಾರದಲ್ಲಿ ನೋಡ್ತಾ ಇರ್ತೀವಿ. ಸೊ ಅದಕ್ಕೆ ಇವರಿಗೆ ಈಗ ನಡೀತಾರ ದಶಾಭುಕ್ತಿ ಚೆನ್ನಾಗಿಲ್ಲ, ನೀವು ಆಗಸ್ಟ್ ವರೆಗೂ ವೇಟ್ ಮಾಡಿ. ಅದಾದ ನಂತರ ನಿಮಗೆ ಮುಂಬರುವ ಚಂದ್ರ ಮಹಾದಶೆಯಲ್ಲಿ ಮಂಗಳ ಅಂತರ್ದಶೆ ಬರೋದ್ರಿಂದ ಅಲ್ಲಿ ನಿಮಗೆ ಬಿಸ್ನೆಸ್ ಅಲ್ಲಿ ಸ್ಥಿರತೆ ಅನ್ನೋದು ಸಿಗುತ್ತೆ. ಅದರ ಜೊತೆನಲ್ಲಿ ಪರಿಹಾರ ಮುಖೇನವಾಗಿ ನೋಡೋದಾದ್ರೆ ಚಂದ್ರ ಮಹಾದಶೆ ನಡೀತಾ ಇರೋದ್ರಿಂದ ಹೆಚ್ಚು ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ಆಲಯದಲ್ಲಿ ಓಂ ಸೋಮಾಯ ನಮಃ ಅಂತ ಜಪಮನ್ನ ಮಾಡ್ತಾ ಬನ್ನಿ. ಇದರಿಂದ ಇದು ಮಾಡಿ. ಆದಷ್ಟು ಅಮಾವಾಸ್ಯೆಗಳಲ್ಲಿ ಏನಾದರೂ ಇದನ್ನು ಸೋಮವಾರ ಬಂತು ಅಂದರೆ ಅವರಿಗೆ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಅಥವಾ ಜಲಾಭಿಷೇಕ ಮಾಡಿಸಿದ್ರು ಕೂಡ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ವಿಶೇಷವಾಗಿ ರುದ್ರಾಭಿಷೇಕ ಅಮಾವಾಸ್ಯೆ ದಿನದಂದು ಸೋಮವಾರ ಬಂದರೆ ಈ ರೀತಿ ಮಾಡೋದ್ರಿಂದ ಅವರಿಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ ಮತ್ತು ಬಿಸ್ನೆಸ್ಸಲ್ಲಿ ಸ್ಥಿರತೆ ಸಿಗುತ್ತೆ. ಸ್ವಲ್ಪ ಸಮಯ, ಇನ್ನೂ ಒಂದು 3-4 ತಿಂಗಳು ಅಷ್ಟೇ. ಅದಾದ ನಂತರ ಇವರಿಗೆ ಅಭಿಷೇಕ್ ಅವರಿಗೆ ಬಿಸ್ನೆಸ್ಸಲ್ಲಿ ಸ್ಥಿರತೆ ಸಿಗುತ್ತೆ. ಓಕೆ, ಅಭಿಷೇಕ್ ಅನ್ನೋರು ಸಹ ಅವರ ಒಂದು ಜನ್ಮ ದಿನಾಂಕ, ಸ್ಥಳ, ಜನ್ಮ ಸಮಯವನ್ನ ಕಳಿಸಿ ಪ್ರಶ್ನೆಯನ್ನ ಕೇಳಿದ್ರು. ಗುರುಜಿಗಳು ಸಹ ಉತ್ತರಿಸಿದ್ರು. ವೀಕ್ಷಕರೇ, ನಾವು ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡಿದ್ವಿ. ಹಾಗೆ ಪ್ರಶ್ನೆಗಳನ್ನ ಕಳಿಸಿರುವಂತವ್ರಿಗೆ ಸಹ ಗುರೂಜಿಗಳು ಉತ್ತರವನ್ನ ನೀಡಿದ್ರು. ಅವರ ಸಮಸ್ಯೆಗಳಿಗೆ ಯಾವ ಕ್ರಮವನ್ನ ಅನುಸರಿಸಬೇಕು ಅಂತ ಹೇಳಿ ಕೂಡ ತಿಳಿಸ್ಕೊಟ್ರು. ಗುರೂಜಿ, ಈಗ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಮೇಷರಾಶಿ 2025ರ ಮೇಷರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನ ನೋಡೋಣ ಗುರೂಜಿ. ಸೊ ಈಗ ಕೇಳ್ಪಟ್ಟಿರೋ ಹಾಗೆ ಮಾರ್ಚ್ 28 ಅಥವಾ 29 ಈ 2 ದಿನದಲ್ಲಿ ಶನಿ ಸಂಚಾರ ಆಗ್ತಾ ಇದೆ ಅಂತ ಹೇಳಿ, ಅಂದ್ರೆ ಮಕರ ರಾಶಿಯಿಂದ ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶವನ್ನ ಪಡೆದುಕೊಳ್ತಾ ಇರುವಂತದ್ದು. ಇದರಿಂದ ಒಂದ್ ರೀತಿಯಾಗಿ ಭಯ, ಈ ಸಾತಿ ಅಂತ ಏನ್ ಹೇಳ್ತಾರೆ, ಈ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳು ಯಾವ ರೀತಿಯಾಗಿರುತ್ತೆ ಮೇಷರಾಶಿಯವರಿಗೆ ಅಂತ ಹೇಳಿ ಗುರುಜಿ. ನೋಡಿ, ನೀವು ಹೇಳ್ದಂಗೆ ನಾವು ನಮ್ಮ ವೀಕ್ಷಕರಿಗೆ ಹಳೆ ಕೆಲವಾರು ಎಪಿಸೋಡ್ಸ್ ಅಲ್ಲಿ ನಾವು ಶನಿಯ ಗೋಚಾರದ ವಿಚಾರವಾಗಿ ಸಂಚಿಕೆಗಳನ್ನ ಮಾಡಿದ್ವಿ. ಮತ್ತೆ 5 ರಾಜಯೋಗ ರಾಶಿಗಳು ಶನಿಯ ಸಂಚಾರದಿಂದ ಯಾರಿಗೂ ಒಳ್ಳೇದಾಗುತ್ತೆ. ಇಲ್ಲಿ ನೀವು ಕೇಳ್ದಂಗೆ ನಿಮ್ಮ ಪ್ರಶ್ನೆ ಪ್ರಕಾರದಲ್ಲಿ ನೋಡಿದ್ರೆ ನಮ್ಮ ವೀಕ್ಷಕರು ಯಾರ್ಯಾರು ಮೇಷರಾಶಿಯವ್ರು ನೋಡ್ತಾ ಇದ್ದೀರಾ, ಖಂಡಿತ ಭಯ ಬೇಡ. ಸಾತಿ ಎಲ್ಲದಕ್ಕೂ ತೊಂದರೆ ಕೊಡೋದಿಲ್ಲ. ಯಾಕಂದ್ರೆ ಶನೇಶ್ವರ ಗ್ರಹರು ಕರ್ಮಫಲದಾತ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಕಲಿಯುಗದಲ್ಲಿ ನಾವೇನು ಈ ಮಾನವತಾ ಜನ್ಮ ಶರೀರನ ತಗೊಂಡ್ ಬಂದಿರ್ತೀವಿ, ನಮ್ಮ ಕರ್ಮಗಳು ಕಳಿಬೇಕು ಅಂತ ಹೇಳ್ತಾರೆ. ಸೊ ಆ ವಿಚಾರವಾಗಿ ಆ ಕರ್ಮ ಕಳಿಯ ಗ್ರಹನೇ ಶನೇಶ್ವರ ಗ್ರಹ ಅಂತ ಹೇಳ್ತೀವಿ. ತುಂಬಾ ಜನ ಹೇಳ್ತಾರೆ ಶನಿ ಆ ತರ ಈ ತರ ಏನೋ ಒಂಥರ ನೆಗೆಟಿವ್ ಆಗಿ ಹೇಳ್ತಾರೆ. ಶನಿ ಅನ್ನೋದು ಒಂದು ನಮ್ಮ ಸಂಸ್ಕೃತದಲ್ಲಿ ಒಂದು ಶಬ್ದ ಅಷ್ಟೇ ಅಮ್ಮ. ಶನಿ ಅಂತಂದ್ರೆ ಸಂಸ್ಕೃತದ ಅರ್ಥ ಸ್ಲೋ ಅಂತ ಹೇಳ್ತಾರೆ. ಸೊ ಯಾವತ್ತು ಒಂದು ಹೇಳ್ತಾರಲ್ಲ ಶನಿ ಕಾಟ ತರ ಅಂತ ಹೇಳ್ತಾರೆ. ಅಂದ್ರೆ ಈಗಿನ ಏನು ಮಾಡರ್ನ್ ಯುಗ ಅಂತ ಏನ್ ಹೇಳ್ತೀವಿ, ಅವರಿಗೆ ಸ್ಲೋನೆಸ್ ಯಾರಿಗೂ ಆಗ್ಬರೋದಿಲ್ಲ. ಅದಕ್ಕೆ ಶನಿ ಅಂದ್ರೆ ಅದೇನ್ ತೊಂದ್ರೆ ಅಲ್ಲ. ಇದಕ್ಕೆ ತುಂಬಾ ಜನಕ್ಕೆ ಅದ್ರ ಹೆಸರು ಗೊತ್ತಿಲ್ಲ. ಶನಿಯ ಒಂದು ಮೂಲ ಹೆಸರು ಶನೇಶ್ವರ ಅಂತ ಹೇಳ್ತಾರೆ. ಶನೇಶ್ವರ ಅನ್ನೋದು ಒಂದು ಗ್ರಹ ಅಂತ ಹೇಳ್ತೀವಿ. ಸೊ ಶನೇಶ್ವರನ ಒಂದು ಏನು ಗೋಚರ ಅಂತ ನಾವೇನು ಹೇಳ್ತೀವಿ. ಮೇಷರಾಶಿಯವರಿಗೆ 2025 ಏಪ್ರಿಲ್ ಅಲ್ಲಿ ನೋಡೋದಾದ್ರೆ ಯಾವುದೇ ರೀತಿ ಅಂತ ಒಳ್ಳೆ ನೆಗೆಟಿವ್ ಕರ್ಮಗಳನ್ನ ಕೊಡಲ್ಲ, ಅಂದ್ರೆ ನೆಗೆಟಿವ್ ರಿಸಲ್ಟ್ಸ್ ನ ಕೊಡಲ್ಲ. ಅಂದ್ರೆ ಯಾರಾದ್ರೂ ಒಂದು ನೆಗೆಟಿವ್ ಕರ್ಮ ಅಂತ ನಾವೇನ್ ಹೇಳ್ತೀವಿ, ಅಂದ್ರೆ ನೆಗೆಟಿವ್ ಕೆಲಸ ಮಾಡಿದ್ರೆ, ಅಂದ್ರೆ ಅವ್ರಿಗೆ ಏನೋ
ಒಂದು ಓದ್ ಜನ್ಮದಲ್ಲಿ ಆಗಿರ್ಬೋದು ಅಥವಾ ಈ ಜನ್ಮದಲ್ಲಿ ಅಥವಾ ಇಲ್ಲೇ ಮಾಡಿದ್ರೆ ಇಲ್ಲೇ ರಿಸಲ್ಟ್ ಅಂತ ಹೇಳ್ತಾರಲ್ಲ, ಇಲ್ಲೇ ರಿಸಲ್ಟ್ ಇಲ್ಲೇ ಬಹುಮಾನ ಅಂತ. ಆ ಮೇಷರಾಶಿಯವರಿಗೆ ಇದು ಒಂದು ಟೆಸ್ಟಿಂಗ್ ಟೈಮ್ ಅಷ್ಟೇ. ಏನಾದ್ರೂ ಒಂದು ಕೆಟ್ಟ ಒಂದು ಪ್ರಭಾವಗಳಿದ್ರೆ ಈ ಸಮಯದಲ್ಲಿ ಶನಿ ನಿಮ್ಗೆ ಕೊಡುವಂಥದ್ದು. ಎಸ್ಪೆಷಲಿ ಮೇಷರಾಶಿಯವರಿಗೆ ಶನಿ ಗ್ರಹರು ಅಂದ್ರೆ ಶನೇಶ್ವರ ಇರುವಂತ ಗ್ರಹರು ದಶಮ ಮತ್ತು ಲಾಭಾಧಿಪತಿ ಅಂದ್ರೆ ಮಕರ ರಾಶಿ ಮತ್ತು ಕುಂಭರಾಶಿ ಅಧಿಪತಿ ಶನೇಶ್ವರ ಗ್ರಹರು. ನಿಮ್ಮ ಮೇಷರಾಶಿಯವರಿಗೆ ದಶಮ ಮತ್ತು ಲಾಭಾಧಿಪತಿಯಾದ ಗ್ರಹ ಇರೋದ್ರಿಂದ, ದಶಮ ಅಂದ್ರೆ ನಮ್ಮ ಹೌಸ್ ಆಫ್ ಜಾಬ್ ಪ್ರೊಫೆಷನ್ ಅಂತ ಹೇಳ್ತೀವಿ, ಅಂದ್ರೆ ಮುಖ್ಯವಾಗಿ ಕೆಲಸದಲ್ಲಿ ತೊಂದರೆ ಆಗುವಂಥದ್ದು. ಸ್ವಲ್ಪ ಹುಷಾರಾಗಿರ್ಬೇಕು. ತೊಂದರೆ ಅಂದ್ರೆ ಯಾವ ರೀತಿ ಅಂದ್ರೆ ಕೆಲಸ ಕಾರ್ಯಗಳ ವಿಚಾರವಾಗಿ ತಾವು ಸಡನ್ ಆಗಿ ಏನೋ ಕೆಲಸ ಬದಲಾವಣೆ ಮಾಡ್ಬೇಕಂತೀರಾ ಅಥವಾ ಕೆಲಸದಲ್ಲಿ ಇನ್ಕ್ರಿಮೆಂಟ್ ಬೇಕಂತ ಹೇಳ್ತೀರಾ. ಸೊ ಬದಲಾವಣೆ ಮಾಡಬೇಕು, ಇನ್ಕ್ರಿಮೆಂಟ್ ಬೇಕು ಅಂದಾಗ ನಿಮ್ಮ ಯಾವುದೇ ಒಂದು ನುರಿತ ಜ್ಯೋತಿಷರಲ್ಲಿ ಅದರ ಒಂದು ಅಧ್ಯಯನ ಮಾಡಿಸ್ಕೋಬೇಕು. ಅಂದ್ರೆ ನಿಮ್ಮ ಅವರ ಮೂಲ ಜಾತಕದಲ್ಲಿ ಶನೇಶ್ವರ ಗ್ರಹರು ಹೇಗಿದೆ, ಅವರ ದಶಾಭುಕ್ತಿ ಹೇಗಿದೆ ಅಂತ. ಇಲ್ಲಿ ಗೋಚಾರ ಶನೇಶ್ವರರ ಒಂದು ಪ್ರಭಾವ 7.5 ಪ್ರಭಾವ ಅಂತ ಏನ್ ಹೇಳ್ತೀವಿ, ಪ್ರೊಫೆಷನ್ ಅಲ್ಲಿ ಅವ್ರು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸಡನ್ ಆಗಿ ಬದಲಾವಣೆ ಮಾಡಿದ್ರೆ ತೊಂದರೆ ಕೊಡುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಅದಲ್ದಿರ ಹೊಸ ಒಂದು ಏನಾದ್ರೂ ಆರ್ಥಿಕ ವ್ಯವಹಾರಗಳಿಗೆ ಮತ್ತೆ ಏನಾದ್ರೂ ಒಂದು ವಿಚಾರದಲ್ಲಿ ಬ್ಯಾಲೆನ್ಸಿಂಗ್ ಅಂತ ನೋಡಿದಾಗ ಆರ್ಥಿಕವಾಗಿ ಸ್ವಲ್ಪ ಅಡಚಣೆ ಆಗುವಂಥದ್ದು ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಕಂಡು ಬರ್ತಾ ಇರುವಂಥದ್ದು. ವಿಶೇಷವಾಗಿ ಶನಿ ಬಂದು ಕರ್ಮಕಾರಕ ಗ್ರಹ ನಾನು ತಿಳಿಸಿದ ಹಾಗೆ. ಕರ್ಮಕಾರಕ ಗ್ರಹ ಅಂತಂದ್ರೆ ಶನಿಗೆ ಬಂದು ಕೋರ್ಟು, ಕಚೇರಿ ಮತ್ತು ಇತ್ಯಾದಿ ಕಾರ್ಮಿಕ ವಿಚಾರವಾಗಿ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅಂದ್ರೆ ಈ ಮಾಸದಲ್ಲಿ ಕೋರ್ಟ್ ಕಚೇರಿ ಏನಾದ್ರು ಹೊಸ ದಾವೆ ಹುಡ್ತಾ ಇದ್ರೆ ಮತ್ತೆ ಹೊಸದೇನಾದ್ರೂ ಒಂದು ನ್ಯಾಯಯುತ ಒಂದು ಪ್ರೋಸೆಸ್ ಅಲ್ಲಿ ಏನಾದ್ರು ಹೋಗ್ತಾ ಇದ್ರೆ ಈ ಒಂದು ತಿಂಗಳ ಅವಾಯ್ಡ್ ಮಾಡ್ಕೊಳ್ಳಿ ಅಂತ ನಾನು ಮೇಷರಾಶಿಯವರಿಗೆ ತಿಳಿಸ್ತಾ ಇದ್ದೇನೆ. ಓಕೆ, ಸೊ ಗುರುಜಿ 7.5 ಭಯ ಅನ್ನೋದು ಇರುತ್ತೆ, ಅದಕ್ಕೆ ಹೆದರ್ಕೋಬಾರ್ದು. ಸೊ ಅಂದರೆ ಸ್ವಲ್ಪ ನಾವೇನು ಮಾಡ್ತೀವಿ ಈಗ, ಶನಿ ಅಂದರೆ ತುಂಬ ನಿಧಾನ ಅಂತಲೂ ಕೂಡ ಹೇಳಿದ್ರಿ, ಬಟ್ ಕೆಲಸಗಳಾಗುತ್ತೆ ನಿಧಾನಗತಿಯಲ್ಲಿ, ಮಂದಗತಿಯಲ್ಲಿ ಕೂಡ ಸಾಗುವಂಥದ್ದು. ಈಗ ರಾಶ್ಯಾಧಿಪತಿ ಅಂತ ಹೇಳಿ ತಗೊಂಡಾಗ ಗುರುಜಿ, ಮೇಷರಾಶಿಯವರಿಗೆ ರಾಶ್ಯಾಧಿಪತಿ ಯಾವುದು, ಆ ರಾಶ್ಯಾಧಿಪತಿಯಿಂದ ಯಾವೆಲ್ಲ ಅನುಕೂಲತೆಗಳು ಮೇಷರಾಶಿಯವ್ರಿಗೆ ಆಗುತ್ತೆ? ನೋಡಿ ತುಂಬಾ ಒಳ್ಳೆ ಪ್ರಶ್ನೆ. ಮೇಷರಾಶಿಯವರಿಗೆ ರಾಷ್ಟ್ರಾಧಿಪತಿಯಾದ ಕುಜ ಅಂತ ಹೇಳ್ತೀವಿ, ಮಂಗಳ ಗ್ರಹ ಅಂತ ಹೇಳ್ತೀವಿ. ಕುಜ ಅನ್ನೋದು ಒಂದು ಸಂಸ್ಕೃತ ಪದವಾಗಿದೆ. ಮಂಗಳ ಗ್ರಹ ಸರ್ವೇ ಸಾಮಾನ್ಯ ವಾಡಿಕೆಯಲ್ಲಿ ನಾವು ದಿನನಿತ್ಯ ಚರ್ಚೆ ಮಾಡುವಂತ ಒಂದು ಗ್ರಹದ ಹೆಸರು. ಸೊ ಇಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಮಂಗಳ ಗ್ರಹನ ಗೋಚಾರ ಏಪ್ರಿಲ್ 2 ನಂತರ ಇಲ್ಲಿ ಮುಂದೆ ಕರ್ಕ ರಾಶಿಗೆ, ಇಷ್ಟು ದಿನ ಮಂಗಳ ಗ್ರಹ ಮಿಥುನ ರಾಶಿಯಲ್ಲಿ ಇರುವಂತದ್ದು ಕರ್ಕ ರಾಶಿಗೆ ಮುಂದೆ ಹೋಗ್ತಿರುವಂತದ್ದು. ತುಂಬಾ ಜನ ಭಯ ಪಡ್ತಾರೆ, ಕರ್ಕ ರಾಶಿ ನೀಚ ರಾಶಿ ಅಂತ ಹೇಳ್ತಾರೆ. ಆದ್ರೆ ಕರ್ಕ ರಾಶಿ ಮಂಗಳ ಗ್ರಹನ ಮಿತ್ರ ಗ್ರಹ ಚಂದ್ರನ ಮನೆ ಆಗಿರೋದ್ರಿಂದ ಒಳ್ಳೆ ರಿಸಲ್ಟ್. ನಿಮ್ಮ ಮೇಷರಾಶಿಯವರಿಗೆ ಏಪ್ರಿಲ್ 2025ರಲ್ಲಿ ನಿಮ್ಮ ರಾಶಾಧಿಪತಿಯ ಒಂದು ಗೋಚಾರ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಯಾವ ರೀತಿ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅಂದ್ರೆ, ರಾಶಾಧಿಪತಿ ಬಲಿಷ್ಠ ಆಗುವಂಥದ್ದು ಮತ್ತು ನೀವು ಒಳ್ಳೆ ನಿರ್ಧಾರ ಮಾಡೋಕ್ಕೆ ಈ ತಿಂಗಳು ನಿಮಗೆ ಚೆನ್ನಾಗಿರುವಂಥದ್ದು, ಮತ್ತು ರಾಶಾಧಿಪತಿ ಕೂಡ ಆಗಿರುವಂಥದ್ದು ಮತ್ತೆ ಅಷ್ಟಮಾಧಿಪತಿಯಾದ ಮಂಗಳನ ಒಂದು ಗ್ರಹದ ಒಂದು ಗೋಚಾರ ಆಗ್ತಿರೋದ್ರಿಂದ ಇದು ನಿಮಗೆ ತುಂಬಾ ಅನುಕೂಲಕರ ಪರಿಸ್ಥಿತಿ. ಏನೋ ಮಾನಸಿಕವಾಗಿ ಧೈರ್ಯ, ಸಾಹಸ, ಈ ಒಂದು ಮುನ್ನುಗ್ಗಿ ಮಾಡುವಂತ ಕೆಲಸಗಳು ಮೇಷ ರಾಶಿಯವರಿಗೆ ಮಂಗಳನ ಒಂದು ಗೋಚಾರದಿಂದ ಅನುಕೂಲತೆಗಳಾಗಿರುವಂಥದ್ದು. ಮತ್ತೆ ತುಂಬಾ ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಗುರು ಶುಕ್ರರ ಪರಿವರ್ತನೆ ಯೋಗ ಇರುವಂಥದ್ದು. ಪರಿವರ್ತನೆ ಯೋಗದಿಂದ ಗುರು ಬಂದು ಧನಕಾರಕ ಗ್ರಹ, ಶುಕ್ರ ಬಂದು ಅತ್ಯಂತ ಶುಭಕರವಾಗಿರುವಂಥ ಶುಭ ವಾತಾವರಣ ನಿರ್ಮಾಣ ಮಾಡುವಂತ ಗ್ರಹ. ಇದರಿಂದ ಕೂಡ ನಾವು ಒಂದು ಮೇಷರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ತುಂಬಾ ಒಳ್ಳೆ ಅನುಕೂಲ ಆಗುತ್ತೆ. ಒಂದು ರಾಶಾಧಿಪತಿಯ ಗೋಚಾರ ಮಂಗಳನ ಗೋಚಾರದಿಂದ ಮತ್ತು ಗುರು ಶುಕ್ರರ ಪರಿವರ್ತನೆ ಯೋಗದಿಂದ ಕೂಡ ಒಳ್ಳೆ ಫಲಗಳು ನಾನು ತಿಳಿಸಿದ ಹಾಗೆ ಸಿಗುವಂಥದ್ದು. ಓಕೆ, ರಾಷ್ಟ್ರಾಧಿಪತಿಯಿಂದ ಕೂಡ ಮೇಷರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಒಳ್ಳೆ ಅನುಕೂಲತೆಗಳು ಕೂಡ ಆಗುತ್ತೆ ಅಂತ ಹೇಳಿ ಗುರೂಜಿಗಳು ತಿಳಿಸ್ಕೊಟ್ರು. ಗುರೂಜಿ, ಈಗ ಹೇಗಿರುತ್ತೆ ಏಪ್ರಿಲ್ ತಿಂಗಳ ಆಗು ಹೋಗುಗಳು, ಯಾವ ರೀತಿಯಾಗಿರುತ್ತೆ ಮೇಷರಾಶಿಯವರಿಗೆ ಅಂತ ಹೇಳಿ? ಮೇಷರಾಶಿಯವರಿಗೆ ಭಗವಂತನ ಆಶೀರ್ವಾದದಿಂದ ಒಳ್ಳೆಯ ಅನುಕೂಲತೆಗಳು ಮತ್ತು ರಾಶಾಧಿಪತಿಯ ಗೋಚಾರ ನಾನು ಆವಾಗಲೇ ತಿಳಿಸ್ದಂಗೆ ಒಂದು ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ಮಾಸದಲ್ಲಿ ಶುಭ ಸುದ್ದಿ ಇರುವಂಥದ್ದು, ದಂಪತಿಗಳಿಗೆ ಶುಭ ಫಲ ಸಿಗುವಂಥದ್ದು ಮತ್ತು ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ ಮತ್ತು ದೇವರ ಮತ್ತು ಭಕ್ತಿ ವಿಚಾರದಲ್ಲಿ ಶ್ರದ್ಧೆ ಜಾಸ್ತಿ ಆಗುವಂಥದ್ದು ಈ ರೀತಿ ನೋಡ್ತಾ ಬರ್ತೀವಿ. ಮತ್ತು ಪ್ರಾಪಂಚಿಕವಾಗಿ ಜ್ಞಾನ ಹೆಚ್ಚಾಗುವಂಥದ್ದು, ಯಾಕಂದ್ರೆ ಇಲ್ಲಿ ನಾಲೆಜ್ಗೆ ಕಾರಕನಾದ ಗುರುಗ್ರಹರ ಒಂದು ಪರಿವರ್ತನೆ ಯೋಗ ಶುಕ್ರನ ಜೊತೆ ಆಗೋದ್ರಿಂದ ಪ್ರಾಪಂಚಿಕವಾಗಿರುವಂಥ ತಿಳಿದೇ ಇರುವಂತ ಸತ್ಯಗಳನ್ನ ತಿಳ್ಕೊಳ್ಳುವಂಥದ್ದು, ಅನ್ವೇಷಣೆ ಮಾಡುವಂಥದ್ದು ಇಲ್ಲಿ ನೋಡ್ತಾ ಇರ್ತೀವಿ. ಬಟ್ ಇಲ್ಲಿ ಮೇಷರಾಶಿಯವರಿಗೆ ಯಾವುದೇ ರೀತಿ ಇವರು ತುಂಬಾ ತಲೆಯಲ್ಲಿ ತಿಳ್ಕೊಂಡಿರ್ತಾರೆ, ನಮ್ಗೆ 7.5 ಇದೆ, ಎಲ್ಲ ನೆಗೆಟಿವ್ ಆಗುತ್ತೆ ಅಂತ. ಆ ರೀತಿ ಯಾವುದೇ ತಲೆಯಿಂದ ತೆಗೆದಾಕ್ಬಿಡಿ. ಮತ್ತೆ ಶತ್ರುದೋಷ ಈ ಒಂದು ಮಾಸದಲ್ಲಿ ನಿವಾರಣೆ ಆಗುವಂಥದ್ದು ಮತ್ತು ಏನಂದ್ರೆ ಸ್ವಯಂ-ಆರ್ಜಿತ ಅಥವಾ ಸ್ವಂತ ಧನ ವೃದ್ಧಿ ಆಗುವಂತ ಈ ಒಂದು ಮಾಸ ಅಂತ ಹೇಳ್ತೀವಿ. ಆಮೇಲೆ ಈ ಏನೇ ಒಂದು ಕೆಲಸ ಕಾರ್ಯಗಳು ಮಾಡ್ಬೇಕಾದ್ರೆ ಕಠಿಣವಾಗಿ ಪರಿಶ್ರಮ ಪಟ್ಟು ಈ ಒಂದು ಮಾಸದಲ್ಲಿ ಮಾಡ್ತಾರೆ.
ಪರಿಶ್ರಮ ಅಂತ ಬಂದಾಗ ಒಬ್ರು ಯಾರೇ ಒಂದು ಕಾರ್ಮಿಕರಾಗಿರ್ಬೋದು, ಶ್ರಮಿಕ ವರ್ಗದವರು ತುಂಬಾ ಕಷ್ಟಪಟ್ಟು ಮಾಡ್ತಾರೆ. ಅದೇ ರೀತಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಕಷ್ಟಪಡ್ತಾರೆ. ಅವರು ಒಂದು 7-8 ಅವರ್ ಕೂತ್ಕೊಳ್ಳುವಂತ ವಿಚಾರದಲ್ಲಿ ಅದು ಕೂಡ ಕಷ್ಟಪಟ್ಟು ಮಾಡುವಂತ ಕೆಲಸ ಆಗುವಂತ ಮಾಸ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಆಗಿದೆ. ಈ ರೀತಿಯಾಗಿ ನೋಡಿದಾಗ ಒಂದು ಒಳ್ಳೆಯ ಒಂದು ವಿಚಾರ ಮೇಷರಾಶಿಯವರಿಗೆ, ಈ ರೀತಿ ಪಾಸಿಟಿವ್ ಥಿಂಗ್ಸ್ ನಾವು ನೋಡ್ತಾ ಬರ್ತೀವಿ. ಗುರುಜಿ, ಈಗ ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವರು ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಮಾಡಬಾರ್ದು, ಜೊತೆಗೆ ಯಾವ್ದಾದ್ರು ಒಂದು ಅನುಷ್ಠಾನ ಆಚರಣೆ ಅಂತ ಏನಾದ್ರು ಇದ್ರೆ ಅದು ಯಾವ ರೀತಿಯಾಗಿ ಮೇಷರಾಶಿಯವರು ಮಾಡಬೇಕು ಅಂತ ಹೇಳಿ. ನೋಡಿ, ಮೇಷರಾಶಿಯವರಿಗೆ ಮೊದಲೇದಾಗಿ ಏನ್ ಮಾಡ್ಬಾರ್ದು ಅಂತ ಕೇಳಿದ್ರೆ ಅದು ಅಂದ್ರೆ ಅಲ್ಲೇ ಫಸ್ಟ್ ಸ್ಟಾಪ್ ಥಿಂಕಿಂಗ್ ಅಂತ. ಏನೇ ತುಂಬಾ ಯೋಚನೆ ಮಾಡೋದನ್ನ ನಿಲ್ಲಿಸ್ಬೇಕು. 7:30 ಸ್ಟಾರ್ಟ್ ಆಗ್ಬಿಟ್ಟಿದೆ, ಇನ್ನೇನ್ ನಮ್ಗೆ ಶನೇಶ್ವರ ಹೆಗ್ಲೇರಿದ್ದಾರೆ, ಆ ವಿಚಾರವಾಗಿ ಏನು ಭಯ ಬೇಡ. ಖಂಡಿತ ನಿಮ್ಮ ರಾಶಾಧಿಪತಿ ನಿಮ್ಗೆ ಕಾಪಾಡುವಂಥದ್ದು ಮತ್ತೆ ಗುರುವಿನ ಗೋಚಾರ, ಶುಕ್ರನ ಗೋಚಾರ ಖಂಡಿತ ಒಳ್ಳೇದನ್ನ ಕೊಟ್ಟೆ ಕೊಡುತ್ತೆ. ಆಮೇಲೆ ನಿಮ್ಮ ಜಾತಕದ ಅನುಸಾರವಾಗಿ ಅವರವರ ದಶಾಭುಕ್ತಿಗಳಾಗಿರ್ಬೋದು, ಗೋಚರ ಆಗಿರ್ಬೋದು, ಹಲವಾರು ವಿಚಾರಗಳು. 7:30 ಅನ್ನೋದು ಒಂದು ಮೆಂಟಲ್ ಎಫೆಕ್ಟ್ಸ್ ಅಂತ ಅಷ್ಟೇ ಹೇಳ್ತೀವಿ. ಸೊ ಆ ವಿಚಾರವಾಗಿ ಯಾವುದೇ ರೀತಿ ಸ್ಟಾಪ್ ಥಿಂಕಿಂಗ್ ಅದನ್ನ ಮಾಡಬಾರ್ದು ಅಂತ ಹೇಳ್ತೀನಿ. ಆಮೇಲೆ ನಾನು ತಿಳಿಸಿದಾಗೆ ಒಂದು ಹೊಸ ಫೈನಾನ್ಷಿಯಲ್ ಡಿಸಿಷನ್ಸ್ ಆಗಿರ್ಬೋದು, ಮತ್ತೆ ಏನಾದ್ರೂ ಅವರ ಒಂದು ಕುಟುಂಬದ ಕಲಹಗಳಿದ್ರೆ ಇವರು ನಡುವೆ ಹೋಗ್ಬಾರ್ದು. ಅಂದ್ರೆ ಆದಷ್ಟು ಸೌಮ್ಯವಾಗಿದ್ರೆ ಅದು ಆ ಸಮಸ್ಯೆ ಬಗೆಹರುತ್ತಂತ ವಿಚಾರ ಇಲ್ಲಿ ನಾವು ಮೇಷರಾಶಿಯವರಿಗೆ ನೋಡ್ತಾ ಬರ್ತೀವಿ. ಕೆಲವೊಂದಷ್ಟು ಅನುಷ್ಠಾನ ಅಂತ ಏನಾದ್ರೂ ಇದ್ರೆ ಯಾವ ರೀತಿಯಾಗಿ ಪೂಜೆಗಳನ್ನ ಮಾಡ್ಬೇಕು ಅಂತ ಹೇಳಿ. ಖಂಡಿತ ಒಳ್ಳೆಯ ವಿಚಾರ. ಅನುಷ್ಠಾನ ಪೂಜೆ ಅಂತಂದ್ರೆ ಮೇಷರಾಶಿಯ ಅಧಿಪತಿಯಾದ ಮಂಗಳ ಅಂತ ಹೇಳ್ತೀವಿ. ಮಂಗಳನಿಗೆ ಅತ್ಯಂತ ಪ್ರಿಯವಾದ ದೇವರು ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ತೀವಿ. ಸುಬ್ರಹ್ಮಣ್ಯ ಸ್ವಾಮಿ ಅನುಷ್ಠಾನ ಇವರು ಮಾಡ್ಬೋದಾಗಿದೆ. ಸುಬ್ರಹ್ಮಣ್ಯ ಒಂದು ಆರಾಧನೆ ಮಾಡ್ಬೋದು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡುವಂಥದ್ದು. ಸುಬ್ರಹ್ಮಣ್ಯನ ಅನುಷ್ಠಾನ ಅಂತಂದ್ರೆ ಸುಬ್ರಹ್ಮಣ್ಯನ ಮಂತ್ರ ಬರುತ್ತೆ, ಓಂ ಶರವಣ ಭವಾಯ ನಮಃ ಅಂತೇಳಿ. ಈ ರೀತಿ ಮಾಡ್ಬೋದು. ಅಥವಾ ಈಗ ಕೆಲವೊಬ್ರು ಕೇಳ್ತಾರೆ, ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿ, ಈಗ ನಮ್ಮ ಬೆಂಗಳೂರಿನ ನಗರ ಭಾಗದಲ್ಲಿ ಅಥವಾ ತುಮಕೂರಿನ ನಗರ ಭಾಗದಲ್ಲಿ ಕೆಲವೊಂದು ದೇವಸ್ಥಾನಗಳು ಸಿಗುತ್ತೆ. ಬಟ್ ಆ ದೇವಸ್ಥಾನಗಳು ಸಿಗದೆ ಇರುವಾಗ ನವಗ್ರಹಗಳಲ್ಲಿ ಆ ಒಂದು ದೇವಸ್ಥಾನ, ಎಲ್ಲಾ ದೇವಸ್ಥಾನದಲ್ಲಿ ಒಂದು ನವಗ್ರಹ ಪ್ರತಿಷ್ಠಾಪಿಸಿರ್ತಾರೆ. ಸೊ ಮೇಷರಾಶಿಯ ಅಧಿಪತಿಯಾದ ಮಂಗಳ ನವಗ್ರಹ ಕೂಡ ಅಲ್ಲಿ ಇರುವಂತದ್ದು. ಸೊ ಮಂಗಳನಿಗೆ ಆದಷ್ಟು ಬಂದು ತೊಗರಿ ಬೇಳ ಅಂತ ಹೇಳ್ತೀವಿ. ಮಂಗಳನ ಒಂದು ಧಾನ್ಯ ತೊಗರಿ ಬೇಳೆ ಅಂತ ಹೇಳ್ತೀವಿ. ಸೊ ಆ ತೊಗರಿ ಬೇಳೆನ 1/4 kg, ಅರ್ಧ kg ಅಥವಾ ಅವರಿಗೆ ಮುಷ್ಟಿ ಭರಿತವಾಗಿ ಆ ಮುಷ್ಟಿಯಲ್ಲಿ ಎಷ್ಟು ಬರುತ್ತೋ ಅದನ್ನ ಮನೆಯಲ್ಲಿ ತಂದಿಟ್ಬಿಟ್ಟು ಆ ಮಂಗಳವಾರ ಒಂದು ದೇವಸ್ಥಾನಕ್ಕೆ ಹೋಗಿ ಆದಷ್ಟು ಮಂಗಳ ಗ್ರಹಕ್ಕೆ 3 ಪ್ರದಕ್ಷಿಣೆ, ನವಗ್ರಹಗಳಲ್ಲಿ 3 ಪ್ರದಕ್ಷಿಣೆ ಹಾಕಿ ಅಲ್ಲಿರುವಂತ ದೇವಸ್ಥಾನ ಅರ್ಚಕರಿಗೆ ಅಲ್ಲಿ ಮಂಗಳ ಗ್ರಹದ ಮುಂದಾದ್ರೂ ತೊಗರಿಬೇಳೆ ಇಡಬಹುದು, ಅಥವಾ ಅಲ್ಲಿ ದೇವಸ್ಥಾನದ ಅರ್ಚಕರಿಗೆ ಅದನ್ನ ತೊಗರಿಬೇಳೆನ ಕೊಡ್ಬೋದು. ನಾನು ಆವಾಗಲೇ ತಿಳಿಸಿದಂಗೆ ಸುಬ್ರಹ್ಮಣ್ಯ ಮಂತ್ರ ಓಂ ಶರವಣ ಭವಾಯ ನಮಃ, ಅಥವಾ ಮಂಗಳ ಗ್ರಹನ ಮೂಲ ಮಂತ್ರ ಓಂ ಅಂಗಾರಕಾಯ ನಮಃ ಅಂತ 108 ಬಾರಿ ಒಂದು ಜಪ ಮಾಡೋದ್ರಿಂದ ಕೂಡ ಮಂಗಳನ ಸಂಪೂರ್ಣ ಅನುಗ್ರಹ ಬರುತ್ತೆ. ಸೊ ಆ ರೀತಿ ಯಾಕಂದ್ರೆ ಒಂದು ನವಗ್ರಹಗಳಲ್ಲಿ ಅದರದೇ ಆದ ಶಕ್ತಿ ಇರುವಂತದ್ದು. ಯಾಕಂದ್ರೆ ನವಗ್ರಹ ಸ್ಥಾಪನೆ ಮಾಡಿದಾಗ ನವಗ್ರಹಗಳ ಅಷ್ಟು ಮಂತ್ರಗಳನ್ನ ಹೇಳಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಾರೆ ಎಲ್ಲಾ ದೇವಸ್ಥಾನದಲ್ಲೂ, ಸರ್ವೇ ಸಾಮಾನ್ಯವಾಗಿರುವಂಥದ್ದು. ಇವರು ಆ ಗ್ರಹದ ಮೂಲ ಮಂತ್ರ ಹೇಳಿದಾಗ ಆ ಒಂದು ರಾಶಾಧಿಪತಿಯ ನೇರವಾದ ಶಕ್ತಿ ಇವರಲ್ಲಿ ಬರುತ್ತೆ. ಶಕ್ತಿ ಅಂದ್ರೇನೆ ನಾವು ಚೈತನ್ಯ ಅಂತ ಹೇಳ್ತೀವಿ. ಆ ಅನುಷ್ಠಾನಗಳನ್ನ ಇವರು ಮಾಡ್ಕೋಬಹುದು. ಈ ವಿಶೇಷ ಪೂಜೆಗಳು, ಈ ಅನುಷ್ಠಾನಗಳನ್ನ ಮಾಡ್ಕೊಂಡ್ರೆ ಖಂಡಿತ ಇವರಿಗೆ ಈ ಒಂದು ಏಪ್ರಿಲ್ ಮಾಸದಲ್ಲಿ ಒಳ್ಳೇದಾಗುವಂಥದ್ದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಅಂತ ಏನಾದರೂ ಇದೆಯಾ ಗುರುಜಿ? ಅಂದ್ರೆ ಮುಂದಿನ ತಿಂಗಳಲ್ಲಿ ಯಾವ ಒಂದು ಸಂಖ್ಯೆನ ಇಟ್ಕೊಂಡು ಅವರು ತಮ್ಮ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅಂತ ಹೇಳಿ. ನೋಡಿ, ಮೇಷರಾಶಿಯವರು ಈ ಒಂದು ಮಾಸದಲ್ಲಿ ಹೆಚ್ಚು 3 ಮತ್ತು 9 ಸಂಖ್ಯೆಯನ್ನು ಉಪಯೋಗಿಸಿ ತಾವು ಒಂದು ವೆಹಿಕಲ್ ನಂಬರ್ ತಗೊಂತಿದ್ದೀರಾ, ಮೊಬೈಲ್ ನಂಬರ್ ತಗೊಂತಿದ್ದೀರಾ, ಈ ವಿಚಾರದಲ್ಲಿ 3 and 9 is good numbers for them. ಓಕೆ, ಸೊ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಗುರೂಜಿಗಳು ಮೇಷರಾಶಿಯ ಅಂದ್ರೆ ಮುಂದಿನ ತಿಂಗಳ ಏಪ್ರಿಲ್ ತಿಂಗಳ ಭವಿಷ್ಯ ಯಾವ ರೀತಿಯಾಗಿದೆ, ಅವರಿಗೆ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಜೊತೆಗೆ ರಾಶಿಯಾಧಿಪತಿಯಿಂದ ಆಗುವಂತ ಅನುಕೂಲಗಳು, ನೀವು ಏನಾದರೂ ಪರ್ಚೇಸಿಂಗ್ ಮಾಡ್ತಾ ಇದ್ರೆ ಯಾವ ನಂಬರ್, ಯಾವ ಒಂದು ಸಂಖ್ಯೆನ ಇಟ್ಕೊಂಡು ಆಧಾರವಾಗಿ ಇಟ್ಕೊಂಡು ಪರ್ಚೇಸ್ ಮಾಡಬೇಕು, ಈ ಎಲ್ಲಾ ವಿಚಾರಗಳು, ಜೊತೆಗೆ ರಾಶಿಗಳ ಫಲಾಫಲವನ್ನ ಗುರೂಜಿಗಳು ಕೂಡ ತಿಳಿಸ್ಕೊಟ್ರು. ಧನ್ಯವಾದಗಳು ಗುರುಜಿ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ನೀವು ತಿಳ್ಕೊಳ್ಳೋದಷ್ಟೇ ಅಲ್ಲ, ಅದನ್ನ ಆ ಕ್ರಮವನ್ನ ಅನುಸರಿಸ್ತಾ ಹೋಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.